ಆಂಜನೇಯ ಸ್ವಾಮಿ ನೋಡೋದಕ್ಕೆ ಹೇಗಿರ್ತಾನೆ? ಯಾರಾದರೂ ನೋಡಿದಾರ ಆ ಮಹಾತ್ಮನ್ನ? ಯಾಕಂತ ಹೇಳಿದ್ರೆ ಚಿರಂಜೀವಿ ಆತ. ಹೇಗಿದ್ದ ತ್ರೇತಾಯುಗದಲ್ಲಿ? ಇವೆಲ್ಲ ಸಾಧಕರಲ್ಲಿ ಪ್ರಶ್ನೆಗಳು ಬರುತ್ತೆ ಆ ಮಹಾತ್ಮನ ಬಗ್ಗೆ. ಸೀತಾದೇವಿ ಮೊದಲನೇ ಸಾರಿ ಆಂಜನೇಯ ಸ್ವಾಮಿನ ಮರದ ಮೇಲೆ ನೋಡಿದಾಗ ಮೂರ್ಛೆ ಹೊರಟೋಗ್ಬಿಡ್ತಾಳೆ ಆ ದಿವ್ಯ ರೂಪವನ್ನು ನೋಡಿ. ಯಾಕಂತ ಹೇಳಿದ್ರೆ ಭೀಮ ಕಾಯನಾಗಿ ಕೂತ್ಕೊಂಡಿರ್ತಾನೆ. ಅವನ ಕಣ್ಣುಗಳು ತಪ್ತ ಕಾಂಚನದಂತೆ ಹೊಳಿತಿದ್ವಂತೆ. ಸುಂದರಕಾಂಡದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಈ ಮಾತನ್ನು ಹೇಳ್ತಾರೆ. ದುರಾಸದ ದುರ್ನಿರೀಕ್ಷ, ಇಂಥ ಒಂದು ಮಹಾಕಪಿನ ಹಿಡಿಯೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ದುರ್ನಿರೀಕ್ಷ, ಇದನ್ನ ನೋಡೋದಕ್ಕೂ ಆಗೋದಿಲ್ಲ, ಅಷ್ಟೊಂದು ತೇಜಸ್ಸು ಈ ಮಹಾತ್ಮನದು. ಇದ್ಯಾವುದೋ ಮಹಾಕಪಿ ಬಂದು ಇಲ್ಲಿ ಕೂತ್ಕೊಂಡಿದೆಯಲ್ಲ ಅಂತ ಹೇಳಿ ಆ ದಿವ್ಯ ರೂಪವನ್ನು ನೋಡಿ ಸೀತಾದೇವಿನೇ ಮೂರ್ಛೆ ಹೊರಟೋಗ್ತಾಳೆ ಮೊದಲನೇ ಬಾರಿ ನೋಡಿದಾಗ. ಅಂತಹ ಪ್ರಚಂಡ ರೂಪ ಆಂಜನೇಯ ಸ್ವಾಮಿ. ವೇಷ್ಟಿತಾರ್ಜುನ ವಸ್ತ್ರಂ ತಂ ಅಂತ ಹೇಳಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು. ಬಿಳಿ ಬಟ್ಟೆನ ಉಟ್ಕೊಂಡಿದ್ದಂತೆ ಆಂಜನೇಯ ಸ್ವಾಮಿ. ವಿದ್ಯುತ್ ಸಂಘಾತ ಪಿಂಗಲಂ ಅಂತ ಹೇಳ್ತಾರೆ. ಪಿಂಗಲ ವರ್ಣ, ಅದಕ್ಕೆ ವಿದ್ಯುತ್ತಿನ ಸಂಪರ್ಕ ಬಂದ್ರೆ ಯಾವ ರೀತಿ ಆ ಪಿಂಗಲ ವರ್ಣ ಶೋಭಿಸುತ್ತೆ, ತಾಮ್ರಾದಿತ್ಯ ಪ್ರಭೆನಲ್ಲಿ ಆ ರೀತಿ ಹೊಳಿತಿದ್ದಂತೆ ಆಂಜನೇಯ ಸ್ವಾಮಿ. ಅವನ ಕಣ್ಣುಗಳು ಹೇಗಿತ್ತು? ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ತಪ್ತ ಚಾಮೀಕರೇಕ್ಷಣಂ, ಚಿನ್ನವನ್ನ ಕುದಿಸಿದ್ರೆ ಯಾವ ರೀತಿ ಹೊಳಿತಿರುತ್ತೆ ಆ ರೀತಿ ಎರಡು ಕಣ್ಣುಗಳು. ಆ ಹೊಳಿತಿರ್ತಕ್ಕಂಥ ಕಣ್ಣುಗಳು ಭೀಮಕಾಯ, ತಾಮ್ರಾದಿತ್ಯ ಪ್ರಭೆನಲ್ಲಿ ಕುಳಿತಿರ್ತಕ್ಕಂಥ ಮಹಾಕಪಿಯನ್ನು ನೋಡಿ ಸೀತಾದೇವಿ ಮೂರ್ಛೆ ಹೊರಟೋಗ್ತಾಳೆ ಮೊದಲನೇ ಸಾರಿ ನೋಡಿ. ಹನುಮಂತ ಸೀತಾದೇವಿಗೆ ಮೊದಲನೇ ಸಾರಿ ಕಾಣಿಸ್ಕೊಂಡಂತ ಸಂದರ್ಭ ಯಾವ್ದಪ್ಪ ಅಂತ ಹೇಳಿದ್ರೆ ಏಕವೇಣೀಧರ ಅಂತ. ಸೀತಾದೇವಿಗೆ ಅಶೋಕವನದಲ್ಲಿ ಒಂದೇ ಒಂದು ಉದ್ದವಾದ ಇಳಿಬಿಟ್ಟ ಕೂದಲು ಕಾಲಿನವರೆಗೂ ಇರುತ್ತೆ. ಈ ರಾಕ್ಷಸರು ಉಪಟಳ ಕೊಡ್ತಿದ್ದಾರೆ. ರಾವಣಾಸುರ ಪದೇ ಪದೇ ನನ್ನ ಪೀಡಿಸ್ತಿದ್ದಾನೆ. ಈ ನನ್ನ ಒಂದು ವೇಣಿ ಅಂದ್ರೆ ನನ್ನ ಕೂದಲಿಂದನೇ ನಾನು ಆತ್ಮಾರ್ಪಣೆ ಮಾಡ್ಕೊಳ್ತೀನಿ, ಮರಕ್ಕೆ ನೇಣು ಹಾಕೊಳ್ತೀನಿ ಅಂತ ಆ ಸಾಧ್ವಿಮಣಿ ಸೀತೆ ದೃಢ ನಿಶ್ಚಯ ಮಾಡಿಕೊಂಡು ಮೇಲೆ ನೋಡಿದಾಗ ಆಗ ಹನುಮಂತ ಅಲ್ಲಿ ಕಾಣಿಸ್ತಾನೆ. ನೋಡಿ ಎಂತಹ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿ ಸೀತಾದೇವಿಗೆ ದರ್ಶನ ಕೊಟ್ಟಿದ್ದಾನೆ. ಆಂಜನೇಯ ಸ್ವಾಮಿ ಆ ಕ್ಷಣದಲ್ಲಿ ಸೀತಾದೇವಿಗೆ ದರ್ಶನ ಕೊಡದೇ ಇದ್ದಿದ್ರೆ ಸೀತಾದೇವಿ ಆತ್ಮಾರ್ಪಣೆ ಮಾಡ್ಕೊಂಡ್ಬರೋಳು. ಅಂತಹ ಒಂದು ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿ ಸೀತಾದೇವಿಗೆ ಕಾಣಿಸ್ಕೊಳ್ತಾನೆ. ಲಕ್ಷ್ಮಣ ಪ್ರಾಣದಾತ್ರೆ ನಮಃ ಅಂತ ಆಂಜನೇಯ ಸ್ವಾಮಿ ಹೇಳ್ತಾರೆ. ಲಕ್ಷ್ಮಣನ ಪ್ರಾಣವನ್ನ ಉಳಿಸಿದವನು ಅಂತ. ಅದೇ ರೀತಿ ಸೀತಾದೇವಿ ಆತ್ಮಾರ್ಪಣೆ ಮಾಡಿಕೊಳ್ಳದಿರೋ ಹಾಗೆ ತಡೆದು ಅವಳಿಗೆ ಸಾಂತ್ವನವನ್ನ ಹೇಳಿ ಸೀತಾದೇವಿಯ ಪ್ರಾಣವನ್ನು ಉಳಿಸಿದವನು ಆಂಜನೇಯ ಸ್ವಾಮಿನೇ. ಆಂಜನೇಯ ಸ್ವಾಮಿ ಕಣ್ಣುಗಳನ್ನ ಸೂರ್ಯ ಚಂದ್ರರಿಗೆ ಹೋಲಿಸಿದ್ದಾರೆ. ಅಂತಹ ಒಂದು ತೇಜಸ್ಸಿನ ಕಣ್ಣುಗಳದು ಆಂಜನೇಯ ಸ್ವಾಮಿಯ ಕಣ್ಣುಗಳು. ಅದನ್ನ ದೃಷ್ಟಿಸಿ ನೋಡೋದಕ್ಕೆ ಆಗೋದಿಲ್ಲ. ಅಂತಹ ಮಹಾ ತೇಜಸ್ಸು. ಸಾಮಾನ್ಯವಾದ ಕಪಿ ಅಲ್ಲ ಆಂಜನೇಯ ಸ್ವಾಮಿ. ಸ್ವಪ್ನಾಂಜನೇಯ ಬಗ್ಗೆ ನಾನು ಹೇಳಿದ್ದೀನಿ ನಿಮ್ಗೆಲ್ಲ. ಸ್ವಪ್ನದಲ್ಲಿ ಆಂಜನೇಯ ಸ್ವಾಮಿ ಬರ್ತಾನೆ. ಆ ಒಂದು ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ಅಕ್ಷತೆನ ತಲೆ ಕೆಳಗೆ ಇಟ್ಕೊಂಡು ಮಲ್ಕೊಂಡಾಗ ದರ್ಶನ ಕೊಡ್ತಾನೆ ಅಂತ. ಬಹುಪಾಲು ಜನರಿಗೆ ಯಾವ ರೀತಿ ದರ್ಶನ ಕೊಟ್ಟಿದ್ದಾನೆ ಆಂಜನೇಯ ಸ್ವಾಮಿ ಅಂತ ಹೇಳಿದ್ರೆ, ಬಿಳಿ ಬಟ್ಟೆ ಉಟ್ಕೊಂಡಿರ್ತಕ್ಕಂಥ ಒಬ್ಬ ಪಂಡಿತನೋ ಬ್ರಾಹ್ಮಣನೋ ಒಬ್ಬ ಗುರುವೋ ಈ ರೂಪದಲ್ಲಿ ದರ್ಶನ ಕೊಟ್ಟಿದ್ದಾನೆ ಆಂಜನೇಯ ಸ್ವಾಮಿ. ಯಾಕೆ? ಅವನ ಸಹಜ ರೂಪ ಯಾವುದು? ಕಪಿ ರೂಪ. ಆದರೆ ಅವನು ಕಾಮರೂಪಧಾರಿ. ಕಾಮರೂಪಧಾರಿ ಅಂದ್ರೆ ಅವನಿಗೆ ಇಷ್ಟ ಬಂದಂತ ರೂಪವನ್ನ ಅವನು ಧರಿಸಿಕೊಳ್ಳಬಲ್ಲ. ಆದರೆ ಬಹುಪಾಲು ಆತ ಗುರುವಿನ ರೂಪದಲ್ಲೇ ಕಾಣಿಸ್ಕೊಳ್ತಾನೆ. ಯಾವುದೋ ಒಬ್ಬ ತಪಸ್ವಿ ರೂಪದಲ್ಲೋ, ಪ್ರಾಜ್ಞನ ರೂಪದಲ್ಲೋ, ಪಂಡಿತನ ರೂಪದಲ್ಲೋ, ವಿಪ್ರನ ರೂಪದಲ್ಲೋ ಅವನು ದರ್ಶನವನ್ನ ಕೊಡ್ತಾನೆ ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿಯ ಸಾಧನೆ ಮಾಡಿ ಆ ಮಹಾತ್ಮನನ್ನ ನೋಡಬೇಕು ಅಂತ ಪರಿತಪಿಸಿದವರಿಗೆ ಸಾಮಾನ್ಯ ಕಪಿಯ ರೂಪದಲ್ಲಿ ಸ್ವಪ್ನದಲ್ಲಿ ಬಂದ್ಬಿಟ್ಟಿದ್ದಾನೆ ಆಂಜನೇಯ ಸ್ವಾಮಿ. ಬಂದು ಅನುಗ್ರಹ ಮಾಡಿದ್ದಾನೆ. ಮಾರ್ಕಂಡೇಯ ಪರ್ವತದಲ್ಲಿ ಈಗಲೂ ಆತ ಸಾಧನೆಯನ್ನ ಮಾಡಿದ್ದಾನೆ. ಅಲ್ಲಿ ಸಾನ್ನಿಧ್ಯವನ್ನು ಕೊಡ್ತಾನೆ. ಮಾರ್ಕಂಡೇಯ ಪರ್ವತ ಹಿಮಾಲಯದಲ್ಲಿದೆ. ಹಿಮಾಲಯದ ಮಾರ್ಕಂಡೇಯ ಪರ್ವತದಲ್ಲಿ ಈಗಲೂ ಆತ ಸಂಚಾರ ಮಾಡ್ತಾನೆ ಆಂಜನೇಯ ಸ್ವಾಮಿ. ಅನೇಕ ಜನ ಸಾಧಕರಿಗೆ ಸ್ವಪ್ನದಲ್ಲಿ ಅವರ ಕುಂಡಲಿನಲ್ಲಿ ಇರ್ತಕ್ಕಂಥ ಗ್ರಹಗತಿಗಳನ್ನೆಲ್ಲ ವಿವರಣೆ ಮಾಡಿ ಹೇಳಿ, ನಿಮ್ಮ ಜಾತಕದಲ್ಲಿ ಈ ರೀತಿಯಾದ ದೋಷ ಇದೆ ಅಂತ ಹೇಳಿ ಜ್ಯೋತಿಷ್ಯದ ಪಂಡಿತರಿಗೆ ಸವಾಲಾಗುವಂತ ಅನೇಕ ರಹಸ್ಯಗಳನ್ನ ಹೇಳ್ಬಿಟ್ಟು ಹೋಗಿದ್ದಾನೆ ಸ್ವಪ್ನದಲ್ಲಿ ಆಂಜನೇಯ ಸ್ವಾಮಿ. ಸ್ವಪ್ನಾಂಜನೇಯದಲ್ಲಿ ಯಾರು ಸಾಧನೆ ಮಾಡಿದರೆ ಅವರಿಗೆ ಪ್ರತ್ಯಕ್ಷ ಅನುಭವ ಆಗಿರೋದು. ನಿಮ್ಮ ಲಗ್ನದಲ್ಲಿ ನೀವು ಮದುವೆ ಆಗಿರ್ತಕ್ಕಂಥ ಲಗ್ನ ಈ ರೀತಿ ಇದೆ, ಈ ಶಾಂತಿಯನ್ನು ಮಾಡಿಕೊಳ್ಳಿ, ಅವನು
ಆಂಜನೇಯ ಸ್ವಾಮಿ ಹೇಳಿದಂತ ಆ ಒಂದು ಜ್ಯೋತಿಷದ ವಿವರ ಯಾವ ಗ್ರಂಥದಲ್ಲೂ ಇಲ್ಲ, ಯಾವ ಗ್ರಂಥದಲ್ಲೂ ಇಲ್ಲ. ಈ ಒಂದು ಲಗ್ನದಲ್ಲಿ ವಿವಾಹ ಆಗಿದ್ದೀರಾ, ಇದಕ್ಕೆ ನೀವು ಈ ರೀತಿ ಪರಿಹಾರ ಮಾಡ್ಕೋಬೇಕು, ಸ್ವಯಂ ಆಂಜನೇಯ ಸ್ವಾಮಿ ಬಂದು ಹೇಳಿರೋದು, ಇದು ವಿವರ ಇದು. ಯಾಕೆ? ಆಂಜನೇಯ ಸ್ವಾಮಿ ವೇದಾಂಗ ಪಾರಂಗತ, ಅನೇಕ ಶಾಸ್ತ್ರಗಳು, ವೇದ, ಪುರಾಣ, ನ್ಯಾಯ, ಇತಿಹಾಸ, ನವವ್ಯಾಕರಣ ಪಂಡಿತ ಆಂಜನೇಯ ಸ್ವಾಮಿ 9 ವಿಧವಾದ ವ್ಯಾಕರಣಗಳನ್ನು ಕಲಿತಿದ್ದಂತೆ. ಮೊಟ್ಟ ಮೊದಲನೇ ಸಾರಿ ರಾಮ ಲಕ್ಷ್ಮಣರಿಗೆ ದರ್ಶನ ಕೊಟ್ಟಾಗ ಆಂಜನೇಯ ಸ್ವಾಮಿ ಒಬ್ಬ ವಿಪ್ರನ ರೂಪದಲ್ಲಿ, ಬ್ರಾಹ್ಮಣ ರೂಪದಲ್ಲಿ ಬಂದು ಅಲ್ಲಿ ಕಾಣಿಸ್ಕೊಂಡು ಅವ್ರ ಜೊತೆ ಮಾತಾಡ್ತಾನೆ. ಅವನು ಮಾತಾಡುವಾಗ ಅಲ್ಲಿ ಅಪಭ್ರಂಶವಾಗಲಿ, ಅಕ್ಷರ ಸ್ಖಾಲಿತ್ಯವಾಗಲಿ, ಉಚ್ಚಾರಣೆಯಲ್ಲಿ ದೋಷವಾಗಲಿ ಯಾವುದೂ ಇಲ್ಲ. ಅತ್ಯದ್ಭುತವಾಗಿ ಸಂಸ್ಕೃತವನ್ನು ಮಾತಾಡ್ತಾ ಇರ್ತಾನೆ. ಅದನ್ನು ನೋಡಿ ರಾಮ ಹೇಳ್ತಾನೆ, ಇವನಿಗೆ ಎಲ್ಲ ವಿದ್ಯೆಗಳು ಗೊತ್ತಿದೆ, ಈತ ಸಾಮಾನ್ಯ ಅಲ್ಲ ಲಕ್ಷ್ಮಣ, ಬಂದಿರತಕ್ಕಂಥವನು ಇವನು ಸಾಮಾನ್ಯ ಅಲ್ಲ, ಇವನ ನಿಜ ರೂಪ ಈತ ಅಲ್ಲ, ಇವನು ವೇಷ ಮರೆಸಿಕೊಂಡು ಬಂದಿದ್ದಾನೆ. ಆಂಜನೇಯ ಸ್ವಾಮಿಗೆ ಬಹಳ ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ ಸೂರ್ಯದೇವ ಹೇಳಿರ್ತಾನೆ, ಯಾರು ನೀನು ವೇಷ ಮರೆಸಿಕೊಂಡಾಗಲೂ ನಿನ್ನ ನಿಜ ರೂಪವನ್ನ ಯಾರು ತಿಳ್ಕೊಳ್ತಾರೋ ಅವರೇ ನಿನ್ನ ಇಷ್ಟ ದೈವ. ಆಗ ತನ್ನ ನಿಜ ರೂಪಕ್ಕೆ ಮರಳಿ ಆಂಜನೇಯ ಸ್ವಾಮಿ ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಹೋಗ್ತಾನೆ ಸುಗ್ರೀವನ ಹತ್ರ. ನೀನೇ ಪ್ರಭು, ನನ್ನ ಇಷ್ಟ ದೇವ ನೀನೇ. ಯಾಕಂತ ಹೇಳಿದ್ರೆ ನನಗಿರ್ತಕ್ಕಂಥ ಸಿದ್ಧಿಯನ್ನ ಗುರುತು ಹಿಡಿದು ನನ್ನ ಮಾಯೆಯನ್ನೇ ಅತಿಕ್ರಮಿಸಿ ನನ್ನ ನಿಜ ಸ್ವರೂಪವನ್ನು ನೀನು ತಿಳ್ಕೊಂಡಿದೀಯಾ, ನನ್ನನ್ನು ಮೀರಿದಂತ ಮಹಾಶಕ್ತಿ ನಿನ್ನಲ್ಲಿದೆ, ನಿನಗೆ ಶರಣಾಗತನಾಗಿದ್ದೀನಿ ಅಂತ ಹೇಳಿ ರಾಮನಿಗೆ ಶರಣಾಗತ ಆಗ್ತಾನೆ ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿ ಬಾಲವನ್ನ ಸುಂದರಕಾಂಡದಲ್ಲಿ ಯಾವ ರೀತಿ ಹೋಲಿಸಿದ್ದಾರೆ ಅಂತ ಹೇಳಿದ್ರೆ, ಗರುತ್ಮಂತ ದೊಡ್ಡದಾದ ಸರ್ಪವನ್ನ ಬಾಯಿಯಲ್ಲಿ ಕಚ್ಚಿಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾವ ರೀತಿ ಆಕಾಶದಲ್ಲಿ ಕಾಣಿಸುತ್ತೋ ಆ ರೀತಿ ಆಂಜನೇಯ ಸ್ವಾಮಿ ಹಾರ್ತಾ ಇರ್ಬೇಕಾದ್ರೆ ತನ್ನ ಲಾಂಗೂಲವನ್ನ, ಬಾಲವನ್ನ ಒಮ್ಮೆ ಬೀಸಿ ಎಸೆದಂತೆ ರೋಮ ಭರಿತವಾದಂತಹ ವಿದ್ಯುತ್ತಿನ ಲತೆಯಂತೆ ಹೊಳಿತಿತ್ತಂತೆ ಅವನ ಒಂದು ಬಾಲ. ಅದನ್ನು ಬೀಸಿದಾಗ ಗರುತ್ಮಂತ ಸರ್ಪವನ್ನ ಕಚ್ಚಿಕೊಂಡು ಹೋಗ್ತಿದ್ದಾನೇನೋ ಅಂತ ಭಾಸ ಆಯ್ತಂತೆ. ಆ ರೀತಿ ಆಂಜನೇಯ ಸ್ವಾಮಿ ದೇವಸ್ಥಾನಗಳೆಲ್ಲ ನೀವು ನೋಡಿರ್ತೀರ, ಬಾಲವನ್ನ ಸುರುಳಿ ಸುತ್ತಿರ್ತಾರೆ, ಕುಂಡಲಿನಿ ತರ ಕುಂಡಲಾಕೃತಿನಲ್ಲಿ ಹೀಗೆ ಸುತ್ತಿರ್ತಾರೆ. ಯಾಕೆ ಆ ರೀತಿ ದೇವಸ್ಥಾನ ಕೆತ್ತಿರ್ತಾರೆ ಅಂದ್ರೆ, ಆಂಜನೇಯ ಸ್ವಾಮಿ ಸಮುದ್ರ ಲಂಘನ ಮಾಡುವಾಗ ತನ್ನ ಬಾಲವನ್ನ ಆ ಆಕಾರದಲ್ಲಿ ಇಟ್ಕೊಂಡಿದ್ದ. ಸುಂದರಕಾಂಡದಲ್ಲಿ ಇದರದ್ದು ಬರುತ್ತೆ ಈ ಉಲ್ಲೇಖ. ಲಾಂಗೂಲ ಚಕ್ರೋ ಹನುಮಾನ್ ಶುಕ್ಲದಂಷ್ಟೋ ಅನಿಲಾತ್ಮಜ ಯರೋಷ್ಟ ಮಹಾಪ್ರಾಜ್ಞ ಪರಿವೇಶಿವ ಭಾಸ್ಕರ ಅಂತ ಕರೆದಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು. ಅಂದ್ರೆ ತನ್ನ ಲಾಂಗೂಲವನ್ನ ಚಕ್ರದ ರೀತಿ ಸುರುಳಿ ಸುತ್ತಕೊಂಡು ಅವನು ಪ್ರಯಾಣ ಮಾಡ್ತಿದ್ದಾನೆ ಅಂತ. ನಮ್ಮ ಗುರುಗಳು ಬೆಳಗೂರಿನ ಬಿಂದು ಮಾಧವ ಸದ್ಗುರುಗಳು ಆಂಜನೇಯ ಸ್ವಾಮಿ ಬಾಲ ಅಂದ್ರೆ ಸಾಮಾನ್ಯ ಅಂತ ತಿಳ್ಕೊಬೇಡ್ರ, ಯಾಕೆ ಕುಂಡಲಿನಿ ಅದು, ಕುಂಡಲಿನಿ ಶಕ್ತಿಗೆ ಪ್ರತೀಕ ಅದು. ಅವನು ಬಾಲ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಸಾಕು, ಕುಂಡಲಿನಿ ಶಕ್ತಿ ವಿಜೃಂಭಿತ ಆಗೋಗುತ್ತೆ. ಆಂಜನೇಯ ಸ್ವಾಮಿ ದೇವಸ್ಥಾನಗಳಲ್ಲಿ ಎಲ್ಲೆಲ್ಲಿ ಆ ಸ್ವಾಮಿ ವಿಗ್ರಹನ ಸ್ಪರ್ಶ ಮಾಡೋದಕ್ಕೆ ಅವಕಾಶ ಇದೆಯೋ ಅಲ್ಲೆಲ್ಲ ಭಕ್ತಾದಿಗಳು ಆ ಬಾಲವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರೆ ಸಾಕು, ಕುಂಡಲಿನಿ ಶಕ್ತಿ ವಿಜೃಂಭಿತ ಆಗುತ್ತೆ ಶರೀರದಲ್ಲಿ. ಸಾಮಾನ್ಯವಾದಂತಹ ವಿಚಾರ ಅಲ್ಲ ಅದು. ಆತನ ಬಾಲದಲ್ಲಿ ಅಷ್ಟು ಶಕ್ತಿ ಇದೆ. 3 ಲೋಕಗಳನ್ನು ಬೇಕಾದರೆ ತನ್ನ ಬಾಲದಲ್ಲಿ ಆತ ಬಂಧಿಸಿ ಗೆದ್ದು ತರಬಲ್ಲ ಅಂತ ಮಹಾಪರಾಕ್ರಮಿ ಆಂಜನೇಯ ಸ್ವಾಮಿ. ಶುಕ್ಲದಂಶ್ರೋ ಅನಿಲಾತ್ಮಜ. ಅವನ ಹಲ್ಲುಗಳು ಹೇಗಿತ್ತಪ್ಪ ಆಂಜನೇಯ ಸ್ವಾಮಿದು ಅಂದ್ರೆ ಶುಭ್ರವಾಗಿತ್ತು. ದಂಶ್ರ ಅಂತಂದ್ರೆ ಕೋರೆ ಹಲ್ಲು. ಕಪಿಗಳಿಗೆ ಯಾವ ರೀತಿ ಕೋರೆ ಹಲ್ಲು ಇರುತ್ತೆ ಆ ರೀತಿ ಆಂಜನೇಯ ಸ್ವಾಮಿಯ ಕೋರೆ ಹಲ್ಲುಗಳು ಶುಕ್ಲದಂಶ್ರೋ ಫಳ 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 ಹೊಳಿತಿತ್ತಂತೆ ಶುಭ್ರವಾಗಿ. ಅದನ್ನ ಹೇಳ್ತಾರೆ ಅನಿಲಾತ್ಮಜ ಮಹಾಪ್ರಾಜ್ಞ ಭಾಸ್ಕರ ರೀತಿಯಲ್ಲಿ ಸೂರ್ಯನ ರೀತಿಯಲ್ಲಿ ಇದ್ದಂತೆ ಅವನು. ಅಷ್ಟೊಂದು ತೇಜಸ್ಸು ಆಂಜನೇಯ ಸ್ವಾಮಿನಲ್ಲಿ. ಆಂಜನೇಯ ಸ್ವಾಮಿ ದೇವಸ್ಥಾನಗಳಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಆ ಕೋರೆ ಹಲ್ಲು ಕಾಣಿಸೋ ರೀತಿಯಲ್ಲಿ, ಹಲ್ಲುಗಳು ಕಾಣಿಸೋ ರೀತಿಯಲ್ಲಿ ಕೆತ್ತಿರ್ತಾರೆ. ಇದು ಬಹಳ ವಿಶೇಷ. ಯಾವ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿಯ ದಂಷ್ಟ್ರ ಅಂದ್ರೆ ಕೋರೆ ಹಲ್ಲುಗಳು ಕಾಣಿಸೋ ರೀತಿ ಎಲ್ಲ ಇರುತ್ತಲ್ಲ, ಅಲ್ಲಿ ಮಹಾಶಕ್ತಿಶಾಲಿಯಾಗಿ ಆತ ನಿಂತಿರ್ತಾನೆ. ಎಲ್ಲ ಗ್ರಹ ಚೇಷ್ಟೆಗಳನ್ನ, ಭೂತ ಬಾಧೆಗಳನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿಯಲ್ಲಿರುತ್ತೆ ಆಂಜನೇಯ ಸ್ವಾಮಿಯಲ್ಲಿ. ಆಂಜನೇಯ ಸ್ವಾಮಿಗೆ ಇಂಥದೇ ಆಯುಧ ಅಂತ ಇಲ್ಲ. ಆತ ವಜ್ರಾಯುಧಧಾರಿ, ವಜ್ರಹಸ್ತ. ಅಂದ್ರೆ ಕೆಲವೊಂದು ಸಾಧಕರ ಅಭಿಮತದಲ್ಲಿ ವಜ್ರ ಅಂತಂದ್ರೆ ಸಿಡಿಲನ್ನ ಆಯುಧವಾಗಿ ಇಟ್ಕೊಂಡಿರ್ತಾನೆ. ಮನ್ಯು ದೇವತೆಯೇ ಋಗ್ವೇದದಲ್ಲಿ ಮನ್ಯು ಸೂಕ್ತ ಅಂತ ಬರುತ್ತೆ. ಆ ಮನ್ಯು ದೇವತೆಯ ಪ್ರತಿರೂಪನೇ ಆಂಜನೇಯ ಸ್ವಾಮಿ ಅಂತ ಕೂಡ ಹೇಳ್ತಾರೆ. ಆಂಜನೇಯ ಸ್ವಾಮಿನ ಗದಾಯುಧ
ಗದೆಯನ್ನು ಸಾಮಾನ್ಯವಾಗಿ ಆತ ಧರಿಸಿದ್ರು ಕೂಡ ಪರಿಗಾಯುಧ ಅಂತ ಹೇಳಿದ್ರೆ ಕಬ್ಬಣದ ತೊಲೆ ತುಂಡು, ಅದನ್ನ ಇಟ್ಕೊಂಡು ರಾಕ್ಷಸರನ್ನ ಸಂಹಾರ ಮಾಡ್ತಾನೆ ಆಂಜನೇಯ ಸ್ವಾಮಿ. ವೃಕ್ಷಗಳೇ ಅವನಿಗೆ ಆಯುಧ, ಬಂಡೆ ಕಲ್ಲುಗಳೇ ಅವನಿಗೆ ಆಯುಧ. ಬಂಡೆಗಳಿಂದ ಯುದ್ಧ ಮಾಡಿದ್ದಾನೆ, ಮಹಾ ವೃಕ್ಷಗಳನ್ನ ಕಿತ್ತು ಬಿಸಾಡಿ ಅದರಿಂದ ಯುದ್ಧ ಮಾಡಿದ್ದಾನೆ ಆಂಜನೇಯ ಸ್ವಾಮಿ. ಈ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಆಂಜನೇಯ ಸ್ವಾಮಿ ನಿಜವಾಗ್ಲೂ ಹೇಗಿರ್ತಾನೆ ನೋಡೋದಕ್ಕೆ ಅನ್ನೋದಕ್ಕೆ ಸುಂದರಕಾಂಡದಲ್ಲಿ ಅವನ ಸಹಜ ರೂಪವನ್ನ ಹೇಳಿದ್ದಾರೆ. ಅದಲ್ಲದೆ ಆತ ಕಾಮರೂಪಧಾರಿ, ಯಾವ ರೂಪದಲ್ಲಿ ಬೇಕಾದರೂ ಬರಬಹುದು. ಆದರೆ ಬಹುತೇಕ ಆತ ಬರೋದು ಗುರುವಿನ ರೂಪದಲ್ಲಿ, ತಪಸ್ವಿಗಳ ಸಾಧು ಸಜ್ಜನ ರೂಪದಲ್ಲೇ ಆತ ಸ್ವಪ್ನದಲ್ಲಿ ದರ್ಶನ ಕೊಡ್ತಾನೆ. ನಮ್ಮ ತಾತನವರು ಹೆಬ್ಬಾಳದ ರಾಮಶಾಸ್ತ್ರಿಗಳು ಅಂತ ಬಹಳ ಪ್ರಖ್ಯಾತಿಯವರು ಜ್ಯೋತಿಷ್ಯದಲ್ಲಿ ಎಲ್ಲ, ಈ ಸುತ್ತಮುತ್ತ ಪ್ರಾಂತ್ಯದಲ್ಲೆಲ್ಲ. ನಮ್ಮ ತಂದೆಯವರು ನಾಗರಾಜ ಶಾಸ್ತ್ರಿಗಳು ಅಂತ, ಅವರು ಸಹ ತಂದೆಯ ಮಾರ್ಗವನ್ನೇ ಅನುಸರಿಸಿ ಚಾಮುಂಡೇಶ್ವರಿ ಉಪಾಸನೆಯನ್ನ ಮಾಡಿದ್ರು. ಅವರ ಮಾರ್ಗದಲ್ಲಿ ನಾನು ಕೂಡ ಬರ್ತಾ ಇದ್ದೀನಿ. ನಮ್ಮ ತಂದೆಯವರು ಹೇಳಿದಂತ ಸತ್ಯ ಘಟನೆ, ಆಂಜನೇಯ ಸ್ವಾಮಿ ಒಲಿದ್ರೆ ಏನಾಗುತ್ತೆ, ಸತ್ಯ ಘಟನೆ. ಆಗ ಇಲ್ಲೆಲ್ಲ ಈ ಭೂಪ್ಸಂದ್ರ ಆಗಿರ್ಬೋದು, ಹೆಬ್ಬಾಳ ಆಗಿರಬಹುದು, ಇವೆಲ್ಲ ಹೊಲ ಗದ್ದೆಗಳು. ಅವಾಗ ನಾನು ಹೇಳ್ತಾ ಇರೋದು 1950ನೇ ಇಸ್ವಿ ಆಸುಪಾಸಲ್ಲಿ ನಡೆದಂತ ಒಂದು ಘಟನೆ. ನಮ್ಮ ತಂದೆಯವರು ಹೇಳಿದ ಘಟನೆ. ನಮ್ಮ ತಂದೆಯವರು ಅವಾಗಿನ ಚಿಕ್ಕ ಹುಡುಗರು, ಕಾಲುದಾರಿ ಇತ್ತಂತೆ. ಇಲ್ಲಿಂದ ಮತ್ತಿಕೆರೆ, ಈ ನಾಗಶೆಟ್ಟಹಳ್ಳಿ, ಈ ಮಾರ್ಗವಾಗಿ ಹೆಬ್ಬಾಳಕ್ಕೆ ಹೋಗೋದಕ್ಕೆ ಹೊಲ ಗದ್ದೆಗಳ ಮಧ್ಯದಲ್ಲಿ ಒಂದು ಕಾಲುದಾರಿ ಪ್ರತಿನಿತ್ಯ ಸಂಚಾರ ಮಾಡ್ತಿದ್ರು ಇವರು, ನಮ್ಮ ತಂದೆ ನಮ್ಮ ತಾತ. ಯಾಕಂತ ಹೇಳಿದ್ರೆ ಅವಾಗೆಲ್ಲ ಬಸ್ಸುಗಳು ಇನ್ನೊಂದು ಮತ್ತೊಂದು, ಸ್ವಾತಂತ್ರ್ಯ ಬಂದಿದ್ದ ಸ್ವಲ್ಪ ಕೆಲವೇ ವರ್ಷಗಳಾಗಿತ್ತಲ್ಲ, ಒಂದು 5-6 ವರ್ಷ ಆಗಿರಬಹುದು. ಆಗೆಲ್ಲ ಅಷ್ಟೊಂದು ಇನ್ನ ಭಾರತ ಬೆಳವಣಿಗೆ ಆಗಿರಲಿಲ್ಲ, ಅಭಿವೃದ್ಧಿ ಆಗಿರಲಿಲ್ಲ. ಎತ್ತಿನ ಬಂಡಿಗಳು, ಸೈಕಲ್ ಇತ್ತು. ಸೈಕಲ್ಲು ಅಪರೂಪಕ್ಕೊಂದು ಕಾರು, ಅಪರೂಪಕ್ಕೊಂದು ಮೋಟಾರ್ ವೆಹಿಕಲ್ ಯಾವ್ದಾದ್ರು, ಅದನ್ನ ನೋಡೋದಕ್ಕೆ ದಿನಕ್ಕೊಂದು 2-3 ಓಡಾಡ್ತಿತ್ತಂತೆ. ಆಗ ಈ ಹೆಬ್ಬಾಳದ ಮುಖ್ಯ ರಸ್ತೆ ಕೂಡ ಅವಾಗ ಅಷ್ಟೊಂದು ದೊಡ್ಡದಾಗಿರ್ಲಿಲ್ಲ. ಆ ಕಾಲದಾರಿಲಿ ಇವರು ಏನಾದ್ರು ಪೌರೋಹಿತ್ಯ ಇದ್ರೆ ನಮ್ಮ ತಾತನವರು, ನಮ್ಮ ತಂದೆಯವರು ಅದನ್ನು ಮುಗಿಸ್ಕೊಂಡು ಕಾಲದಾರಿನಲ್ಲೇ ನಡ್ಕೊಂಡ್ ಬರ್ಬೇಕಾಗಿತ್ತು. ಒಂದ್ಸಾರಿ ಅದೇ ಮಾರ್ಗವಾಗಿ ನಡ್ಕೊಂಡ್ ಬರ್ತಿದ್ದಾರೆ, ಸಾಯಂಕಾಲ ಆಗೋಗಿದೆ. ದಿನನಿತ್ಯ ಓಡಾಡೋಂಥ ದಾರಿ, ಆ ಕಾಲದಾರಿನಲ್ಲೇ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಸಾಯಂಕಾಲ ಆಗೋಗಿದೆ, ನೀನು ಹೊತ್ತು ಮುಳುಗುತ್ತೆ, ಕತ್ಲಾಗುತ್ತೆ. ದಿನನಿತ್ಯ ಓಡಾಡ್ತಕ್ಕಂಥ ದಾರಿ ಮಧ್ಯದಲ್ಲಿ ಒಂದು ಮಹಾ ವೃಕ್ಷ ಬೆಳೆದ್ಬಿಟ್ಟಿದೆ ಅಂತ. ಯಾವ ತರ ಇತ್ತು ಆ ಮಹಾ ವೃಕ್ಷ ಅಂತ ಹೇಳಿದ್ರೆ, ಆ ಮರ ಅದರ ಕೊನೆ ಯಾವುದು ಮೊದಲು ಯಾವುದು ಗೊತ್ತಾಗ್ತಿಲ್ಲ, ದೊಡ್ಡದಾಗಿ ತಲೆ ಎತ್ತಿ ನೋಡಿದಷ್ಟು ಅಷ್ಟು ಎತ್ತರ ಇದೆ ಅಂತೆ. ನಮ್ಮ ತಂದೆಯವರಿಗೆ ಗಾಬರಿ ಆಗೋಗಿ ನಮ್ಮ ತಾತನವ್ರ ಹತ್ರ, ಅಪ್ಪ ಇದೇನಪ್ಪ ಇದು ಈ ರೀತಿ ಇದೆ, ಈ ವೃಕ್ಷ ಇದು ಮಹಾವೃಕ್ಷ ಇದೇನು ಈ ರೀತಿ ಇದೆ, ಇದ್ರ ಹತ್ರ ಹೋಗ್ಲಾ ಅಂದ್ರೆ, ಬೇಡ ಮಗು, ಇದ್ರ ಹತ್ರ ಹೋಗ್ಬೇಡ, ಇದೇನು ಅಂತ ನಾನು ನಿನಗೆ ಹೇಳ್ತೀನಿ, ಇಲ್ಲೇ ಕೂತ್ಕೋ, ನಿನಗೊಂದು ಚಮತ್ಕಾರ ತೋರಿಸ್ತೀನಿ ಅಂತ ಹೇಳಿ ಅಲ್ಲೇ ಮಣ್ಣಲ್ಲಿ ಒಂದು ಆಂಜನೇಯ ಸ್ವಾಮಿಯ ಚಕ್ರವನ್ನ ಬರೆದ್ರಂತೆ. ಯಾಕೆ ಬರೆದ್ರು ಆಂಜನೇಯ ಸ್ವಾಮಿ ಚಕ್ರವನ್ನ ಅಂತ ಹೇಳಿದ್ರೆ, ಆ ಮರ ಇವ್ರಿಗೆ ಎಲ್ಲೋಗೋದಕ್ಕೂ ದಾರಿ ಬಿಡ್ತಿಲ್ಲ. ಎಷ್ಟು ಎತ್ತರನೋ, ಎಷ್ಟು ಪಕ್ಕಕ್ಕೆ ಹೋದ್ರೆ ಪಕ್ಕದಲ್ಲೂ ಬರುತ್ತೆ, ಎಲ್ಲೋದ್ರೂ ಮಾರ್ಗ ಬಿಡ್ತಿಲ್ಲ. ಅದು ಬೃಹದಾಕಾರವಾಗಿ ಬೆಳೀತಿದೆ ಆ ಮರ. ಆವಾಗ ನಮ್ಮ ತಾತನವರು ಆಂಜನೇಯ ಸ್ವಾಮಿ ಉಪಾಸಕರು, ಆಂಜನೇಯ ಸ್ವಾಮಿ ಒಲಿದಿದ್ದ ಅವರಿಗೆ. ಆಂಜನೇಯ ಸ್ವಾಮಿ ಚಕ್ರವನ್ನ ಅಲ್ಲೇ ಮಣ್ಣಲ್ಲಿ ಬರೆದು ಆ ಮಣ್ಣನ್ನು ಅಭಿಮಂತ್ರಣ ಮಾಡಿ ಆ ಮರದ ಮೇಲೆ ಎಸೆದಾಗ ಆ ಮರ ಅದೃಶ್ಯ ಆಯ್ತಂತೆ. ಆಗ ನಮ್ಮ ತಾತನವರು, ನೋಡಪ್ಪ ಇದು ಕೆಲವಾರು ದುಷ್ಟಶಕ್ತಿಗಳ ಆಟ, ಇದು ಮಾರ್ಗವನ್ನು ತಪ್ಪಿಸುತ್ತೆ, ಮಾರ್ಗವನ್ನು ಪ್ರತಿರೋಧ ಒಡ್ಡುತ್ತೆ. ಆಂಜನೇಯ ಸ್ವಾಮಿಯ ನಾಮಸ್ಮರಣ ಯಾರು ಮಾಡ್ತಾರೆ ಅವರಿಗೆ ಇಂಥ ಬಾಧೆಗಳಿರೋದಿಲ್ಲ ಅಂತ ಹೇಳಿ ಆಂಜನೇಯ ಸ್ವಾಮಿಯ ಮಹಾತ್ಮೆಯನ್ನ ನಮ್ಮ ತಂದೆ ಹೇಳೋದ್ರಂತೆ. ಈ ಕತೆ ನಮ್ಮ ತಂದೆಯವರು ಆಗಾಗ ಹೇಳೋರು ನನಗೆ, ಆಂಜನೇಯ ಸ್ವಾಮಿಯನ್ನ ಒಲಿಸಿಕೊಂಡ್ರೆ ಅವರಿಗೆ ಯಾವುದೇ ರೀತಿ ದುಷ್ಟಶಕ್ತಿಗಳ ಬಾಧೆ ಇರೋದಿಲ್ಲ ಅಂತ. ಮಾರ್ಗ ಸಹಾಯಕ ಯಾರಪ್ಪ ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿ. ಎಲ್ಲೇ ನಾವು ಕಷ್ಟದಲ್ಲಿ ಸಿಕ್ಕಾಕೊಂಡಾಗ, ಒಂದು ಅಡವಿ ಪ್ರಾಂತ್ಯ ಇರಬಹುದು ಅಥವಾ ಇನ್ಯಾವುದಾದ್ರೂ ತುಂಬ ಅಲ್ಲಿಂದ ನಾವು ಹೊರಗಡೆನೆ ಬರೋಕ್ಕಾಗ್ತಿಲ್ಲ, ಭಯಂಕರವಾದ ಸನ್ನಿವೇಶ, ಆ ಸಮಯದಲ್ಲಿ ಆಂಜನೇಯ ಸ್ವಾಮಿಯನ್ನು ನಾವು ಪ್ರಾರ್ಥನೆ ಮಾಡಬೇಕಂತೆ. ಕಾರಾಗ್ರಹ ವಿಮೋಕ್ತ್ರೇ ನಮಃ ಅಂತ ಆಂಜನೇಯ ಸ್ವಾಮಿಗೆ ಪ್ರಸಿದ್ಧವಾದ ಹೆಸರು. ಶೃಂಖಲಾ ಬಂಧ ಮೋಚಕಾಯ ನಮಃ. ಯಾರಾದರೂ ಬಂಧನದಲ್ಲಿ ಇಟ್ಟಿದ್ರೆ, ಸೆರೆಮನೆಯಲ್ಲಿ ಇಟ್ಟಿದ್ರೆ, ಅವರನ್ನ ಕಿರುಕುಳ ಕೊಡ್ತಿದ್ರೆ, ಅಂಥ ಸನ್ನಿವೇಶಗಳಿಂದ ತಪ್ಪಿಸುವಂಥ ಮಹಾಪ್ರಭುನೇ ಆಂಜನೇಯ ಸ್ವಾಮಿ. ಅಂತ ಮಹಾಶಕ್ತಿಶಾಲಿ ಆಂಜನೇಯ ಸ್ವಾಮಿ. ಪ್ರತಿಯೊಬ್ಬರೂ ಸುಂದರಕಾಂಡ ರಾಮಾಯಣವನ್ನು ಓದಬೇಕು. ಯಾರ ಮನೆಯಲ್ಲಿ ಸುಂದರಕಾಂಡ ರಾಮಾಯಣ ಇರುತ್ತೆ ಅವರ ವಂಶದಲ್ಲಿ ಬರೆದಿಟ್ಕೊಂಡ್ಬಿಟ್ಟಿದ್ನಲ್ಲ, ಯಾರ ಮನೆಯಲ್ಲಿ ಸುಂದರಕಾಂಡ ರಾಮಾಯಣ ಇರುತ್ತೆ ಅವರ ವಂಶದಲ್ಲಿ ರಾಮ ಭಕ್ತಿಯುಳ್ಳವರು, ಹನುಮನ ಭಕ್ತಿಯುಳ್ಳವರು,
ಧರ್ಮಾತ್ಮರು ಹುಟ್ಟುತ್ತಾರಂತೆ ಅವರ ವಂಶದಲ್ಲಿ. ಇವ್ರಿಗೆ ಓದಕ್ಕೆ ಬರದೇ ಇದ್ರೂ ಪರವಾಗಿಲ್ಲ, ಅದನ್ನ ಓದಿ ಅರ್ಥ ಮಾಡಿಕೊಳ್ಳುವಂಥ ಶಕ್ತಿಯುಳ್ಳ ಮಹಾಪುರುಷ ಅವರ ವಂಶದಲ್ಲಿ ಹುಟ್ಟುತ್ತಾನಂತೆ. ರಾಮಾಯಣ ಯಾರ ಮನೇಲಿ ಇರುತ್ತೆ, ಸುಂದರಕಾಂಡ ರಾಮಾಯಣ ಅಂದ್ರೆ ಒಂದು ಭಾಗ ರಾಮಾಯಣದ್ದು. ಈ ಪವಿತ್ರ ಗ್ರಂಥಗಳನ್ನ ಮನೇಲಿ ನಾವು ಇಟ್ಕೋಬೇಕು. ಈ ಪವಿತ್ರ ಗ್ರಂಥಗಳಲ್ಲಿ ಅಂತ ಶಕ್ತಿ ಸ್ಪಂದನೆಗಳು ಹೊರಹೊಮ್ಮತಾ ಇರುತ್ತೆ. ಅದರಿಂದ ಪ್ರತಿಯೊಬ್ಬರು ಸುಂದರಕಾಂಡ ರಾಮಾಯಣವನ್ನ ಓದಬೇಕು. ಸುಂದರಕಾಂಡ ರಾಮಾಯಣದಲ್ಲಿ ಆಂಜನೇಯ ಸ್ವಾಮಿಯನ್ನ ಅದ್ಭುತ ಲೀಲೆ, ಅವನ ಸಂಪೂರ್ಣ ದರ್ಶನ ನಮಗಾಗುತ್ತೆ. ಆ ಮಹಾತ್ಮನ ದರ್ಶನ. ಅವನನ್ನ ಪ್ರಿಯವಾದಿನಂ ಅಂತ ಕರ್ತಿದ್ದಾರೆ. ಪ್ರಿಯವಾಗಿ ಸಂಭಾಷಣೆ ಮಾಡ್ತಕ್ಕಂಥ ಮಹಾಪ್ರಭು. ಅಹಂಕಾರನೇ ಇಲ್ಲ ಆಂಜನೇಯ ಸ್ವಾಮಿಗೆ, ಅಷ್ಟೊಂದು ಪರಾಕ್ರಮಶಾಲಿಯಾಗಿದ್ರು. ಯಾರ ಹತ್ರ ಹೇಗೆ ವರ್ತಿಸಬೇಕು, ವಿನೀತ ಅಂತ ಕರ್ತಿದ್ದಾರೆ. ವಿನಯ ಶಕ್ತಿ ಇದ್ದ ಮಾತ್ರಕ್ಕೆ ಮನುಷ್ಯ ಅಹಂಕಾರ ಪಡಬಾರ್ದು. ಆಂಜನೇಯ ಸ್ವಾಮಿನಲ್ಲಿ ಕಲಿಬೇಕಾಗಿರೋ ಗುಣ ಅದು. ಒಬ್ಬ ರಾಜನ ಹತ್ತಿರ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು. ಮಹಾಪ್ರಭು ಶ್ರೀರಾಮಚಂದ್ರ ನನ್ನ ಕಳಿಸಿರೋದು ಏನಕ್ಕೆ, ಅವನು ಸೀತಾನ್ವೇಷಣೆ ಮಾಡ್ಕೊಂಬ ಅಂತ. ನಾನೇನು ಮಾಡಿದೆ, ಲಂಕೆನೇ ಸುಟ್ಟಾಕ್ಬಿಟ್ಟೆ, ರಾಕ್ಷ ಸಂಹಾರ ಮಾಡಿದೆ. ಇದನ್ನ ಹೇಳಿದ್ರೆ ಶ್ರೀರಾಮಚಂದ್ರ ಏನ್ ಹೇಳ್ತಾನೋ ಏನೋ. ಆದ್ರಿಂದ ಸಂಕ್ಷಿಪ್ತವಾಗಿ ರಾಮನಿಗೆ ವಿವರಗಳನ್ನೆಲ್ಲ ಹೇಳ್ತಾನೆ. ಯಾರು ಆಂಜನೇಯ ಸ್ವಾಮಿ ಅಂತ ಹೇಳಿದ್ರೆ ರುದ್ರ, ಸಾಕ್ಷಾತ್ ರುದ್ರನೇ ಅವನು. ಯಾಕೆ ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿ ಲಂಕಾ ನಗರಕ್ಕೆ ಪ್ರವೇಶ ಮಾಡೋದು ಯಾವ ಕಾಲದಲ್ಲಿ ಅಂದ್ರೆ ಪ್ರದೋಷ ಕಾಲದಲ್ಲಿ. ಪ್ರದೋಷ ಕಾಲ ಯಾವುದಕ್ಕೆ ಪ್ರಸಿದ್ಧಿ, ನಂದೀಶ್ವರನ ಆರಾಧನೆಗೆ ಪ್ರಸಿದ್ಧಿ ಪ್ರದೋಷ ಕಾಲ. ರಾವಣಾಸುರ ನಂದಿಯನ್ನ ಅಪಹಾಸ್ಯ ಮಾಡಿರ್ತಾನೆ, ನಿನ್ನ ಮುಖ ಕೋತಿಯ ರೀತಿಯಲ್ಲಿ ಇದೆ ಅಂತ ಹೇಳಿರ್ತಾನೆ. ಆಗ ನಂದಿ ಶಾಪವನ್ನ ಕೊಡ್ತಾನೆ, ಯಾವ ನನ್ನ ಮುಖವನ್ನ ಕಪಿಮುಖ ಅಂತ ನೀನು ಕರೆದ್ಯೋ ಅದೇ ಕಪಿಮುಖ ಉಳ್ಳವರು ನಿನ್ನ ಲಂಕೆಯನ್ನು ಸರ್ವನಾಶ ಮಾಡ್ತಾರೆ, ನಿನ್ನ ವಂಶವನ್ನ ಸರ್ವನಾಶ ಮಾಡ್ತಾರೆ, ನೀನು ಅದರಿಂದ ಸರ್ವನಾಶ ಆಗ್ತಿ ಅಂತ ಶಾಪವನ್ನು ಕೊಡ್ತಾನೆ. ಅಂತ ಪ್ರದೋಷ ಸಮಯದಲ್ಲೇ ಆಂಜನೇಯ ಸ್ವಾಮಿ ಲಂಕಾ ನಗರಕ್ಕೆ ಪ್ರವೇಶ ಮಾಡ್ತಾನೆ. ಅಣುವಲ್ಲಿ ಅಣುವಾಗಬಲ್ಲ, ಮಹತ್ತಲ್ಲಿ ಮಹತ್ತಾಗಬಲ್ಲ ಸೀತಾದೇವಿಗೆ ಮಾತನ್ನು ಹೇಳ್ತಾನೆ. ತಾಯೇ, ಆ ಸೀತಾದೇವಿ ಹತ್ರ ಸೀತಾದೇವಿ ಎಲ್ಲಿ ಭಯ ಪಟ್ಟು ಬಿಡ್ತಾಳೋ ಅಂತ ಹೇಳಿ ತನ್ನ ಭೀಮಗಾತ್ರದ ಸ್ವರೂಪವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಸಾಮಾನ್ಯ ಕಪಿಯ ರೀತಿಯಲ್ಲಿ ಬಂದು ಶಾಂತವನ್ನೆಲ್ಲ ಹೇಳಿ, ತಾಯೇ ನನ್ನ ಭುಜದ ಮೇಲೆ ಕೂತ್ಕೋ, ಇನ್ನು ಕರ್ಕೊಂಡು ಹೋಗಿ ರಾಮನ ಹತ್ರ ಬಿಡ್ತೀನಿ ಅಂದಾಗ ಸೀತಾದೇವಿ ನಕ್ಬಿಡ್ತಾಳೆ. ಕಪಿ ಬುದ್ಧಿಯ ಮಾತುಗಳನ್ನ ಆಡ್ತಿದ್ಯಾ, ನೀನಿರೋದು ಇಷ್ಟು, ನಿನ್ನ ಭುಜದ ಮೇಲೆ ನಾನೇ ಕೂತ್ಕೊಳ್ಳಿ ಅಂತ ಹೇಳಿದಾಗ ಆಂಜನೇಯ ಸ್ವಾಮಿಗೆ ಸೀತಾದೇವಿಯ ಮಾತುಗಳನ್ನು ಕೇಳಿ ಸ್ವಲ್ಪ ಬೇಸರ ಆಗುತ್ತೆ. ನನ್ನ ನಿಜವಾದ ಶಕ್ತಿಯ ಅರಿವಿಲ್ಲದೆ ಈ ತಾಯಿ ಈ ರೀತಿ ಮಾಡ್ತಿದ್ದಾಳೆ, ನೋಡು ತಾಯಿ ನನ್ನ ನಿಜರೂಪ ಅಂತ ಹೇಳಿ ಅಪರಿಮಿತವಾಗಿ ಬೆಳೀತಾನೆ ಆಂಜನೇಯ ಸ್ವಾಮಿ. ಆ ಮಹಾರೂಪವನ್ನು ನೋಡಿ ಸೀತಾದೇವಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಮಹಾ ತೇಜಸ್ಸನ್ನು ನೋಡಿ ವಿಶ್ವರೂಪ ದರ್ಶನವನ್ನ ಮಾಡಿಸಿದ ಆಂಜನೇಯ ಸ್ವಾಮಿ ಸೀತಾದೇವಿಗೆ ಆ ಕ್ಷಣದಲ್ಲಿ ಅಂತ ನಮ್ಮ ಗುರುಗಳು ಬೆಳಗೂರಿನ ಬಿಂದು ಮಾಧವ ಸದ್ಗುರುಗಳು ಹೇಳೋರು. ವಿಶ್ವರೂಪ ದರ್ಶನವನ್ನ ಸೀತಾದೇವಿಗೆ ತೋರಿಸಿದಾನೆ ಆಂಜನೇಯ ಸ್ವಾಮಿ, ತನ್ನ ವಿಶ್ವರೂಪವನ್ನ ತೋರಿಸಿದ ಅಂತ. ಆಗ ಆ ರೂಪವನ್ನು ಉಪಸಂಹಾರ ಮಾಡಿ, ನಾನು ಅಣುವಲ್ಲಿ ಅಣುವಾಗಬಲ್ಲೆ, ಮಹತ್ತಾಗಿ ಬೆಳೆಯಬಲ್ಲೆ, ಇಡೀ ಲಂಕಾನಗರವನ್ನ ಸಾಟ ಪ್ರಾಕಾರ ವನ ಪರ್ವತ ಸಮೇತವಾದಂತ ಇಡೀ ಲಂಕಾನಗರವನ್ನೇ ಕೈಯಲ್ಲಿ ಕಿತ್ತು ತಗೊಂಡು ಹೋಗಬಲ್ಲೆ ತಾಯಿ, ನೀನ್ ಯಾವ ಲೆಕ್ಕ ಅಂತ ಹೇಳಿದಾಗ ಮಹಾಪ್ರಭು ನಿನ್ನ ಒಂದು ದಿವ್ಯ ರೂಪವನ್ನು ಉಪಸಂಹಾರ ಮಾಡುವಂತ ಸೀತಾದೇವಿ ಕೇಳ್ಕೊಳ್ತಾರೆ. ಇಲ್ಲಿ ರಾಮಾಯಣದಲ್ಲಿ ಒಂದು ಪಾತ್ರಕ್ಕಿಂತ ಒಂದು ಪಾತ್ರ ಮಿಗಿಲು. ಸೀತಾದೇವಿಯಿಂದನೇ ಆಂಜನೇಯ ಸ್ವಾಮಿಗೆ ಶಕ್ತಿ ಬಂತು, ಆಂಜನೇಯ ಸ್ವಾಮಿಯಿಂದ ಸೀತಾದೇವಿಗೆ ಶಕ್ತಿ ಬಂತು, ರಾಮನಿಂದ ಹನುಮನಿಗೆ ಶಕ್ತಿ ಬಂತು, ಹನುಮನಿಂದ ರಾಮನಿಗೆ ಶಕ್ತಿ ಬಂತು ಹೇಳೋದಕ್ಕಾಗಲ್ಲ. ಎಲ್ಲ ಮಹಾತ್ಮರ ಚರಿತ್ರೆ ಇದು. ಸೀತಾದೇವಿಯ ಒಂದು ತಪಸ್ಸಿನ ಪ್ರಭಾವವನ್ನ ಆಂಜನೇಯ ಸ್ವಾಮಿ ನೋಡಿ ಕೈ ಎತ್ತಿ ಮುಗಿದು ಬಿಡ್ತಾನೆ. ರಾವಣನನ್ನ ಹುಂಕಾರ ಮಾತ್ರದಿಂದ ಭಸ್ಮ ಮಾಡೋ ಶಕ್ತಿ ಇತ್ತು ಸೀತಾದೇವಿಗೆ. ಕೇವಲ ಅದನ್ನ ಮಾತನ್ನ ಸುಂದರಕಾಂಡದಲ್ಲಿ ಬರುತ್ತೆ. ರಾವಣನಿಗೆ ಹೇಳ್ತಾಳೆ, ನನ್ನ ತಪಸ್ಸಿನ ಶಕ್ತಿಯಿಂದ ಭಸ್ಮ ಮಾಡಬಲ್ಲೆ, ರಾಮನ ಆಜ್ಞೆ ಆಗಿಲ್ಲ, ಅದಕ್ಕೆ ಸುಮ್ಮನೆ ಇದ್ದೀನಿ. ಯಾಕಂತ ಹೇಳಿದ್ರೆ ರಾಮನೇ ಬಂದು ನಿನ್ನನ್ನು ಕೊಲ್ಲಬೇಕು, ರಾಮನ ಕೀರ್ತಿ ಅವಾಗ ಹೆಚ್ಚುತ್ತೆ, ನಾನು ನನ್ನ ತಪಸ್ಸಿನಿಂದ ಭಸ್ಮ ಮಾಡಬಹುದು, ಆದರೆ ರಾಮ ಬಂದು ಏನು ಹೇಳ್ತಾನೋ ಏನೋ ಅಂತ ನನಗೆ ಭಯ, ಅದರಿಂದ ನಿಂಗೆ ಜೀವದಾನ ಮಾಡಿದ್ದೀನಿ ಸೀತಾದೇವಿ ಹೇಳ್ತಾಳೆ. ಹೀಗೆ ರಾಮಾಯಣದಲ್ಲಿ ಒಂದೊಂದು ಪಾತ್ರಕ್ಕಿಂತ ಒಂದೊಂದು ಪಾತ್ರವನ್ನ ಅದ್ಭುತವಾಗಿ ವಾಲ್ಮೀಕಿ ಮಹರ್ಷಿಗಳು ಚಿತ್ರಣ ಮಾಡಿದ್ದಾರೆ. ಪ್ರತಿಯೊಬ್ಬರು ಸುಂದರಕಾಂಡ ರಾಮಾಯಣವನ್ನು ಓದಬೇಕು. ಹೀಗೆ ಆಂಜನೇಯ ಸ್ವಾಮಿ ನಿಜರೂಪ ಯಾವುದು ಅಂತ ಹೇಳಿದ್ರೆ ಅಣುವಲ್ಲಿ ಅಣುವಾಗ್ತಾನೆ, ಮಹತ್ತಾಗಿ ಬೆಳೀತಾನೆ, ಕಾಮರೂಪಧಾರಿ ಅವನು. ಸಹಜ ರೂಪ ಕಪಿರೂಪ, ಸೌಮ್ಯವಾದಂತಹ ಭಾಗವತ ರೂಪ. ಭಗವದ್ ಭಕ್ತರು ಯಾವ ರೂಪದಲ್ಲಿ ಇರ್ತಾರೆ, ಭಾಗವತೋತ್ತಮರು ಆ ರೂಪದಲ್ಲಿ ಸಂಚಾರ ಮಾಡ್ತಾನೆ ಆಂಜನೇಯ ಸ್ವಾಮಿ. ಎಲ್ಲೇ ರಾಮಕಥೆ ನಡೆದ್ರು ಆ ಕಥೆಯನ್ನು ಕೇಳೋದಕ್ಕೆ ವಿನೀತನಾಗಿ ಬಂದು ಕೇಳ್ತಾನೆ ಆಂಜನೇಯ ಸ್ವಾಮಿ. ಅದಕ್ಕೆ ಆಂಜನೇಯ ಸ್ವಾಮಿಗೆ ಒಂದು ಆಸನ ಹಾಕಿರ್ತಾರೆ, ಆ ಮಹಾನುಭಾವ ಬಂದು ಅಲ್ಲಿ ಕಥೆಯನ್ನು ಕೇಳಲಿ ಅಂತ.
ಎಲ್ಲೇ ಭಾಗವತ, ರಾಮಾಯಣ, ಭಗವತ್ ಸಂಬಂಧವಾದಂಥ ಕತೆ ಇವೆಲ್ಲ ನಡೆದಾಗ ಆಂಜನೇಯ ಸ್ವಾಮಿ ಅಲ್ಲಿಗೆ ಬರ್ತಾನೆ, ಸೂಕ್ಷ್ಮ ರೂಪದಲ್ಲಿ ಬರ್ತಾನೆ ಆಂಜನೇಯ ಸ್ವಾಮಿ. ಅಂತಹ ಆಂಜನೇಯ ಸ್ವಾಮಿ ಒಂದು ಬೆಕ್ಕಿನ ಗಾತ್ರದಷ್ಟು, ಒಂದು ಬೆಕ್ಕಿನ ಮರಿ ಯಾವ ರೀತಿ ಇರುತ್ತೆ, ಒಂದು ಬೆಕ್ಕಿನ ಮರಿ ಯಾವ ರೀತಿ ಇರುತ್ತೆ ಅಷ್ಟು ಗಾತ್ರದಲ್ಲಿ ತನ್ನ ರೂಪವನ್ನ ಸಂಕುಚಿತವಾಗಿ ಮಾಡಿಕೊಂಡು ಲಂಕಾನಗರಕ್ಕೆ ಪ್ರವೇಶ ಮಾಡ್ತಾನೆ. ಪ್ರದೋಷ ಕಾಲದಲ್ಲಿ ಲಂಕಿಣಿ ಅಲ್ಲಿ ಕಾಣಿಸ್ತಾಳೆ. ಯಾರು ಲಂಕಿಣಿ ಅಂದ್ರೆ ಇಡೀ ಲಂಕೆಯೇ ಅವಳು, ಲಂಕೆಯ ಪ್ರತಿರೂಪ ಅವಳು. ನಾನು ಲಂಕಾನಗರಿಯ ಸೌಭಾಗ್ಯ ದೇವತೆ, ಕ್ಷೇತ್ರ ಪಾಲಕಿ, ನಾನು ಲಂಕೆಗೆ, ನಾನೇ ಲಂಕೆ ಅಂತಳು ಸುಂದರಕಾಂಡದಲ್ಲಿ. ಹೆಚ್ಚೇನಿಲ್ಲ, ನಾನೇ ಲಂಕೆ, ನನ್ನನ್ನು ನಿರ್ಜಿಸದೆ ಒಳಗಡೆ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ ಆ ಲಂಕೆಯನ್ನ ಹೊಡೆದು ಆಂಜನೇಯ ಸ್ವಾಮಿ ಸ್ತ್ರೀ ರೂಪ, ಸ್ತ್ರೀ ಮೇಲೆ ಕೈ ಮಾಡಬಾರ್ದು ಅಂತ ಹೇಳಿ ತನ್ನ ಶಕ್ತಿಯನ್ನು ಬಿಡೋದಿಲ್ಲ. ಆತ ಸೌಮ್ಯವಾಗಿ ಒಂದು ಗುದ್ದನ್ನು ಗುದ್ದುತ್ತಾನಂತೆ ಆ ಲಂಕೆಗೆ. ಶರಣಾಗತಿ ಆಗೋಗ್ತಾಳೆ ಲಂಕೆ. ಬ್ರಹ್ಮನಿಂದ ವರ ಇತ್ತು, ಯಾವಾಗ ಒಂದು ಕಪಿ ಬಂದು ನಿನ್ನನ್ನು ಗೆಲ್ಲುತ್ತೋ ಆಗ ಈ ಲಂಕಾನಗರದ ವಿನಾಶ, ರಾವಣನ ವಿನಾಶ, ನಾನು ನಿನಗೆ ದಾರಿ ಬಿಟ್ಟಿದ್ದೀನಿ, ನಾನೇ ಲಂಕೆ, ನನ್ನನ್ನು ಗೆದ್ದಿದ್ಯಾ, ಈ ಪುರ ದೇವತೆ ನಾನು, ಪುರ ರಕ್ಷಕಿ ನಾನು, ಲಂಕಾನಗರದ ಸೌಭಾಗ್ಯನೇ ನಾನು, ನನ್ನನ್ನು ಗೆದ್ದಿದ್ಯಾ ಮಹಾತ್ಮ, ನೀನು ಒಳಗಡೆ ಹೋಗು, ಇನ್ನ ರಾಕ್ಷಸರಿಗೆ ಕೇಡುಗಾಲ ಬಂತು ಅಂತ ಹೇಳ್ತಾಳೆ. ಅಂತಹ ಲಂಕಿಣಿಯನ್ನ ಧ್ವಂಸ ಮಾಡಿದಂಥ ಮಹಾಪ್ರಭುನೇ ಆಂಜನೇಯ ಸ್ವಾಮಿ. ಆತ ಯಾವ ರೂಪವನ್ನು ಬೇಕಾದರೂ ತಾಳಬಲ್ಲ. ಇಡೀ ರಾವಣನ ಅಂತಃಪುರವನ್ನು ಯಾವ ರೂಪದಿಂದ ಶೋಧಿಸ್ದ ಅವನು. ಲಂಕೆಗೇನೋ ಒಳಗಡೆ ಬಂದ್ಬಿಟ್ಟ, ಬೆಕ್ಕಿನಷ್ಟು ಗಾತ್ರದಲ್ಲಿ. ಆದರೆ ಏನು ಹೇಳ್ತಾರೆ ಸುಂದರಕಾಂಡದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಅಂದರೆ, ಅಂಗುಷ್ಟ ಮಾತ್ರ, ಒಂದು ಹೆಬ್ಬೆಟ್ಟು ಎಷ್ಟಿರುತ್ತೋ ಅಷ್ಟು ಚಿಕ್ಕದಾಗಿ ರೂಪವನ್ನು ತಗೊಂಡು ಇಡೀ ರಾವಣನ ಅಂತಃಪುರವನ್ನು ಶೋಧನೆ ಮಾಡ್ತಾನೆ ಆಂಜನೇಯ ಸ್ವಾಮಿ. ಶೋಧನೆ ಮಾಡಿ ಕೊನೆಯಲ್ಲಿ ಅಶೋಕವನದಲ್ಲಿ ಸೀತಾದೇವಿಯನ್ನು ದರ್ಶನ ಮಾಡಿ ರಾಮನಿಗೆ ಸೀತಾದೇವಿಯ ಇರುವಿಕೆಯ ಸಂದೇಶವನ್ನು ಮುಟ್ಟಿಸಿದಂಥ ಮಹಾಪ್ರಭು ಆಂಜನೇಯ ಸ್ವಾಮಿ. ಯಾರು ಸುಂದರಕಾಂಡವನ್ನು ಓದ್ತಾರೆ ಅವರ ಶೋಕಗಳೆಲ್ಲ ನಿವಾರಣೆ ಆಗುತ್ತೆ. ಸುಂದರಕಾಂಡದಲ್ಲಿ ಪ್ರತಿಯೊಂದು ಶ್ಲೋಕವೂ ಮಂತ್ರವೇ. ಮುಂದೆ ನಾನು ಹೇಳ್ತೀನಿ ಸುಂದರಕಾಂಡದಲ್ಲಿ ಯಾವ ಯಾವ ಹೆಸರುಗಳಿಂದ ಆಂಜನೇಯ ಸ್ವಾಮಿನ ಕರೆದಿದ್ದಾರೆ ಅಂತ, ಅದರ ವಿವರವನ್ನು ಕೊಡ್ತೀನಿ. ಅದನ್ನು ಸಾಧನೆ ಮಾಡ್ರಿ ನೀವೆಲ್ಲ. ಆ ಹೆಸರುಗಳನ್ನ ಹೇಳಿದ್ರೆ ಸಾಕು, ಆಂಜನೇಯ ಸ್ವಾಮಿ ಅಲ್ಲಿ ಓಡಾಡಿ ಬರ್ತಾನೆ. ಅಂತಹ ಮಹಾ ಪ್ರಸಿದ್ಧವಾದ ಹೆಸರುಗಳಿಂದ ಆಂಜನೇಯ ಸ್ವಾಮಿನ ಕರೆದಿದ್ದಾರೆ.